Hello guys, e-commerce. Best top 5 proven strategies to boost your e-commerce sales. ನಾ ಕೆಲವೊಂದಷ್ಟು ಸ್ಮಾಲ್ ಸೆಲ್ಲರ್ ಜೊತೆ ಮಾತಾಡುತ್ತಿದ್ದೆ. ಅವ್ರದ್ದೊಂದು ಕ್ವಶನ್ ಏನದ ಅಂತಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇಂಥ ವೆಬ್ಸೈಟ್ ಒಳಗಡೆ ನಾವು ಆಲ್ರೆಡಿ ಐಟಮ್ ಲಿಸ್ಟ್ ಮಾಡ್ತೇವಿ. ಆದ್ರೆ ನಮ್ಗೆ ಸೇಲ್ ಅಂತೂ ಬರೋದಿಲ್ಲ, ಬೇರೆ ಯಾರಿಗೋ ಸೇಲ್ ಹೋಗ್ತದ ಅಂತ ಮಾತಾಡಕತ್ತಿದ್ರು. ಇದನ್ನ ನೋಡಿದಾಗ ಈ ವಿಡಿಯೋ ಮಾಡ್ಲೇಬೇಕಂತ ಅನಿಸ್ತು. ನೀವೇನಾದ್ರೂ ಇ-ಕಾಮರ್ಸ್ ಒಳಗಡೆ ಸೇಲ್ ಮಾಡ್ಲಿಕ್ಕತ್ತಿದ್ರ ಅಥವಾ ನೀವೇನಾದ್ರೂ ಇನ್ ಮುಂದೆ ಇ-ಕಾಮರ್ಸ್ ಒಳಗಡೆ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡ್ಲಿಕ್ಕತ್ತಿದ್ರೆ ನಿಮಗೆ ಈ ವಿಡಿಯೋ ಬಹಳ ಬೆಸ್ಟ್ ಅದ. ನೀವು ಇನ್ನವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಟಾಪ್ 5 ಸ್ಟ್ರಾಟಜೀಸ್ ಒಳಗಡೆ ಫಸ್ಟ್ ಸ್ಟ್ರಾಟಜಿ ಯಾವುದು ಅಂತಂದ್ರೆ SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಯಾವುದೋ ಒಂದು ಕಸ್ಟಮರ್ ಈ ವೆಬ್ಸೈಟ್ಗಳಿಗೆ ಬಂದ್ಮೇಲೆ ಸರ್ಚ್ ಮಾಡೋದ ಕೀವರ್ಡ್ ಮೇಲೆ. ಎಕ್ಸಾಂಪಲ್ ನಿಮ್ಗೀಗ ವೈರ್ಲೆಸ್ ಇಯರ್ಫೋನ್ಸ್ ಅಂತ ಟೈಪ್ ಮಾಡಿದ್ರ ಸಾಕಷ್ಟು ಲಿಸ್ಟಿಂಗ್ಸ್ ಬರ್ತಾವ. 1000, 2000, 5000 ಜನ ಸೆಲ್ ಮಾಡ್ತಿರ್ಬೋದು. ಆದ್ರೆ ನಮಗೆ ಯಾರ್ದೋ ಒಬ್ಬರ ಲಿಸ್ಟಿಂಗ್ ಟಾಪ್ ಒಳಗೆ ಬರ್ತದ. ಯಾರ್ದು ಲಿಸ್ಟಿಂಗ್ ಟಾಪ್ ಒಳಗೆ ಬರ್ತದ ಅವ್ರನ್ನ ನಾವು ಆರ್ಡರ್ ಮಾಡುವಂತ ಚಾನ್ಸ್ ಇರ್ತದೆ. ಎಕ್ಸಾಂಪಲ್ ನೋಡಿದ್ರ ಈ ಫಸ್ಟ್ ಲಿಸ್ಟಿಂಗ್ ಬರ್ತದ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರ ನಿಮಗೆ ಟೈಟಲ್ ಒಳಗಡೆ ನಾವು ಏನ್ ಟೈಪ್ ಮಾಡಿರ್ತೀವೋ ಅದು ಸಿಗ್ತದೆ, ವೈರ್ಲೆಸ್ ಇಯರ್ಫೋನ್. ನೀವೇನಾದ್ರೂ ಐಟಮ್ ಲಿಸ್ಟ್ ಮಾಡಿದ್ಮೇಲೆ ಅಥವಾ ಕೀವರ್ಡ್ಸ್ ಹಾಕ್ಲಿಲ್ಲ, ಕಸ್ಟಮರ್ ಏನ್ ಸರ್ಚ್ ಮಾಡಕತ್ತ ಅನ್ನೋದನ್ನ ಮೆನ್ಷನ್ ಮಾಡ್ಲಿಲ್ಲ, ಆ ಟೈಟಲ್ ಒಳಗಡೆ ಆ ಕೀವರ್ಡ್ ಇರ್ಲಿಲ್ಲ ಅಂತಂದ್ರೆ ಕಸ್ಟಮರ್ ನಿಮ್ಮ ಲಿಸ್ಟಿಂಗ್ ಪೇಜ್ಗೆ ಬರೋ ಡೌಟ್ ಆಗ್ತದ. ಸೊ ನೀವು ಫಸ್ಟ್ ಸ್ಟ್ರಾಟಜಿ ಏನಂತಂದ್ರೆ ನೀವು SEO ಮೇಲೆ ವರ್ಕ್ ಮಾಡ್ಬೇಕಾಗ್ತದ. ನೀವು SEO ಮೇಲೆ ವರ್ಕ್ ಮಾಡ್ತೀರಿ, ಆದ್ರೆ ಸೆಕೆಂಡ್ ಸ್ಟ್ರಾಟಜಿ ನಿಮ್ದು ಫ್ಲಾಪ್ ಇತ್ತು ಅಂತಂದ್ರೆ ನಿಮ್ಗೆ ಸೇಲ್ ಬರೋದಿಲ್ಲ. ಯಾವ್ದಾದ್ರು ಸೆಕೆಂಡ್ ಸ್ಟ್ರಾಟಜಿ ಅಂತಂದ್ರೆ ಐಟಮ್ ಇಮೇಜಸ್ ಆಗಿರ್ಬೋದು, ಡೆಸ್ಕ್ರಿಪ್ಷನ್ ಆಗಿರ್ಬೋದು, ಐಟಮ್ ಗೊತ್ತಿರುವಂತ ಎಲ್ಲ ಇನ್ಫಾರ್ಮೇಶನ್ ನೀವು ಡೀಟೇಲ್ ಆಗಿ ಮೆನ್ಷನ್ ಮಾಡ್ಬೇಕಾಗ್ತದ. ಒಂದ್ಸಲ ನಿಮ್ದು SEO ಮೇಲೆ ಕ್ಲಿಕ್ ಮಾಡಿ ಕಸ್ಟಮರ್ ನಿಮ್ ಪೇಜಿಗೆ ಬರ್ತಾರ. ಪೇಜಿಗೆ ಬಂದ್ಮೇಲೆ ಅಲ್ಲಿ ಇಮೇಜಸ್ ಕರೆಕ್ಟ್ ಆಗಿಲ್ಲ. ಎಕ್ಸಾಂಪಲ್ ನಿಮ್ಗೆ ಅಮೆಝಾನ್ ನೋಡ್ಬೇಕಂತಂದ್ರ ಈ ತರ ಇಮೇಜಸ್ ನೀವು ಹಾಕ್ಬೇಕಾಗ್ತದ. ಇನ್ಫೋಗ್ರಾಫಿಕ್ಸ್ ಆಗಿರ್ಬೋದು, ಡಿಫ್ರೆಂಟ್ ಆಂಗಲ್ ಒಳಗಡೆ ಇಮೇಜಸ್ ಹಾಕಿರ್ಬೋದು. ಈ ತರ ಇಮೇಜಸ್ ನೀವು ಹಾಕಿದ್ಮೇಲೆ ಕಸ್ಟಮರ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ತದ, ಅವ್ರು ಆರ್ಡರ್ ಮಾಡುವಂತ ಚಾನ್ಸ್ ಇರ್ತದ. ಇದ್ರ ಜೊತೆ ಸ್ವಲ್ಪ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಬುಲೆಟ್ ಪಾಯಿಂಟ್ಸ್ ಇರ್ತದೆ. ಈ ಬುಲೆಟ್ ಪಾಯಿಂಟ್ಸ್ ಒಳಗಡೆ ನಮ್ಮ ಐಟಮ್ ನೀವು ಯಾಕೆ ಬೈ ಮಾಡಬೇಕು, ನಮ್ಮ ಐಟಮ್ ಅದ ಫೀಚರ್ಸ್ ಏನದ, ಕಂಪೇರ್ ಟು ಕಾಂಪಿಟೇಟರ್ ನಮ್ಮ ಕಡೆ ಏನ್ ಬೆಸ್ಟ್ ಅದ ಅನ್ನೋದನ್ನ ನೀವು ಈ ಬುಲೆಟ್ ಪಾಯಿಂಟ್ಸ್ ಒಳಗೆ ಹಾಕಬೇಕು. ಇದಾದ್ಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತದ ಐಟಮ್ ಬಗ್ಗೆ. ಐಟಮ್ ಅದ ಆಡಿಯೋ ಯಾವ ಟೈಪ್ ಅದ, ಸ್ಟೈಲ್ ಏನದ, ಡಿಸೈನ್ ಏನದ, ಅದ್ರ ಕನೆಕ್ಟಿವಿಟಿ ಹೆಂಗದ, ಇಂಥ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಈಸಿ ಕಸ್ಟಮರ್ ಕೊಟ್ರಿ ಅಂತಂದ್ರೆ ಅವ್ರಿಗೆ ಆರ್ಡರ್ ಮಾಡಕ್ ಈಸಿ ಆಗ್ತದ. ನೀವು SEO ಮೇಲೆ ವರ್ಕ್ ಮಾಡ್ತೀರಿ, ನಿಮ್ಮ ಐಟಮ್ ಪೇಜು ಪ್ರಾಪರ್ ಅದ, ಎಲ್ಲಾನು ಚೆನ್ನಾಗದ. ಆದ್ರೆ ನೆಕ್ಸ್ಟ್ ಕಸ್ಟಮರ್ ನೋಡೋದ ಕಸ್ಟಮರ್ಸ್ ರಿವ್ಯೂಸ್. ಈ ಐಟಮ್ನ ಎಷ್ಟು ಜನ ಬೈ ಮಾಡಿದ್ದಾರೆ, ಎಷ್ಟು ಜನ ರಿವ್ಯೂ ಮಾಡಿದ್ದಾರೆ, ಅದ್ರಾಗ ಪಾಸಿಟಿವ್ ರಿವ್ಯೂಸ್ ಎಷ್ಟು, ನೆಗೆಟಿವ್ ರಿವ್ಯೂಸ್ ಎಷ್ಟು, ಇದನ್ನೆಲ್ಲ ನೋಡ್ತಾರೆ. ಎಕ್ಸಾಂಪಲ್ ಈ ಐಟಮ್ ನಾವು ನೋಡಕ್ ಹೋದಾಗ 4.2 ಔಟ್ ಆಫ್ 5 ರೇಟಿಂಗ್ಸ್ ಅದ. 5 ಸ್ಟಾರ್ 65% ಜನ 5 ಸ್ಟಾರ್ ರೇಟಿಂಗ್ಸ್ ಕೊಟ್ಟಾರ, 12% ಜನ 1 ಸ್ಟಾರ್ ರೇಟಿಂಗ್ ಕೊಟ್ಟಾರ. ಇದನ್ನ ನೋಡಿದಾಗ ಜನ ಜಾಸ್ತಿ ಈ ಐಟಮ್ ಇಂದ ಹ್ಯಾಪಿ ಅದಾರ ಅಂತ ಅನ್ನಿಸ್ತದೆ. ನಾನೇನಾದ್ರು ಆಸ್ ಅ ಕಸ್ಟಮರ್ ಈ ಐಟಮ್ ಪೇಜ್ ಮೇಲೆ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಬರೋದನ್ನ SEO ಮೂಲಕ ಈ ಐಟಮ್ ಪೇಜಿಗೆ ಬರ್ತೇನೆ. ಸೆಕೆಂಡ್ ನಾ ಇಮೇಜಸ್ ನೋಡ್ತೇನೆ, ಎಲ್ಲಾನು ಪ್ರಾಪರ್ ಆಗಿ ಅದಾದ್ಮೇಲೆ ಕಸ್ಟಮರ್ ರಿವ್ಯೂಸ್ ಚೆಕ್ ಮಾಡ್ತೀನಿ. ಕಸ್ಟಮರ್ಸ್ ರಿವ್ಯೂ ನಂಗೆ ಪಾಸಿಟಿವ್ ಅದ, ಈ ಐಟಮ್ ಚೆನ್ನಾಗದ ನಂಗೆ ಫೀಲಿಂಗ್ ಬಂತು ಅಂತಂದ್ರೆ ಆಬ್ವಿಯಸ್ಲಿ ನಾ ಇದನ್ನ ಆರ್ಡರ್ ಮಾಡಕ್ ಹೋಗ್ತೇನೆ. ಇದೆಲ್ಲ ಆದ್ಮೇಲೂ ಕೆಲವೊಂದ್ಸಲ ಏನಾಗ್ತದ ಅಂತಂದ್ರೆ ಕಸ್ಟಮರ್ ಬರ್ತಾರ, ನಿಮ್ಮ ಐಟಮ್ನ ಆಡ್ ಟು ಕಾರ್ಟ್ ಮಾಡ್ತಾರ. ಆಡ್ ಟು ಕಾರ್ಟ್ ಮಾಡಿದ್ಮೇಲೆ ಏನೋ ಒಂದು ಇಶ್ಯೂ ಆಗ್ತದೆ, ಅಥವಾ ಈ ಐಟಮ್ ನಾಳೆ ಪರ್ಚೇಸ್ ಮಾಡೋಣ ಅಥವಾ ಮತ್ತೊಂದ್ ದಿನ ನೋಡೋಣ ಅಂತೇಳಿ ಬಿಟ್ಟು ಹೋಗ್ಬಿಡ್ತಾರೆ. ನಿಮಗೂ ಈ ತರ ಆಗಿರ್ಬೋದು. ಕೆಲವೊಂದ್ಸಲ ನೀವು ಆಡ್ ಟು ಕಾರ್ಟ್ ಮಾಡಿರ್ತೀರಿ, ಆಮೇಲೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಗೂಗಲ್ ಏನೋ ಒಂದು ನೋಡ್ಬೇಕಾದ್ರೆ ಇದೇ ತರದ ಐಟಮ್ಗಳು ಅಥವಾ ಇದೇ ಐಟಮ್ ನಿಮ್ಗೆ ಅಡ್ವರ್ಟೈಸ್ ಆಗಿ ಬರಕ್ ಸ್ಟಾರ್ಟ್ ಆಗ್ತದ. ಅರೆ ನಾ ಈಗ ಇದನ್ನ ಆಡ್ ಟು ಕಾರ್ಟ್ ಮಾಡಿದ್ದೆ ಅಂತ ನೀವು ಬಂದು ಐಟಮ್ನ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ರೀಟಾರ್ಗೆಟಿಂಗ್ ಅಡ್ವರ್ಟೈಸಿಂಗ್ ಅಂತ ಕರೀತಾರ. ಸೊ ಇದು ಹೆಂಗ್ ವರ್ಕ್ ಆಗ್ತದ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಐಟಮ್ ಪೇಜಿಗೆ ಯಾರಾದ್ರೂ ಕಸ್ಟಮರ್ಸ್ ಬಂದು ಆಡ್ ಟು ಕಾರ್ಟ್ ಮಾಡಿ ಬಾಯ್ ಮಾಡಿದ್ರೆ ಹಂಗ ಹೋಗಿದ್ರು ಅಂತಂದ್ರೆ ಅವ್ರು ನಿಮ್ಮ ವೆಬ್ಸೈಟಿಗೆ ಮತ್ತೆ ನೀವು ರೀಡೈರೆಕ್ಟ್ ಮಾಡ್ಕೊಳ್ಳಕ್ಕೆ ರೀಟಾರ್ಗೆಟಿಂಗ್ ಆಡ್ಸ್ ರನ್ ಮಾಡ್ಬೇಕಾಗ್ತದೆ. ಇದು ಕಾಸ್ಟ್ ಎಫೆಕ್ಟಿವ್ ಅದ ಮತ್ತು ನಿಮ್ಮ ಬಿಸ್ನೆಸ್ ಲಾಸನ್ನ ಇದು ಕಡಿಮೆನೂ ಮಾಡ್ತದ. ಇದು ಆದ್ಮೇಲೆ ಕಸ್ಟಮರ್ ಒಂದ್ಸರಿ ನಿಮ್ಮ ಐಟಮ್ ಪರ್ಚೇಸ್ ಮಾಡ್ಲೇಬೇಕಂತ ಬರ್ತಾರ. ಬಂದ್ಮೇಲೆ ನೀವು ಅವ್ರ ಕಸ್ಟಮರ್ಸ್ಗೆ ಇದು ಕ್ರಾಸ್ ಸೆಲ್ಲಿಂಗ್ ಮತ್ತು ಅಪ್ ಸೆಲ್ಲಿಂಗ್ ಮಾಡಿ ನೀವು ಅವ್ರಿಗೆ ಜಾಸ್ತಿ ಸೇಲ್ಸ್ ಮಾಡ್ಬೋದು. ಇದು ಯಾವ ತರ ವರ್ಕ್ ಆಗ್ತದ ಅಂತ ನೀವು ಯಾವುದೋ ಒಂದು ಆಫ್ಲೈನ್ ಶಾಪಿಗೆ ಹೋಗಿರ್ತೀರಿ, ಒಂದು ಮೊಬೈಲ್ ನೀವು ಪರ್ಚೇಸ್ ಮಾಡ್ಬೇಕಂತ ಹೋದಾಗ ಅವರು ನಿಮ್ಗೆ ಮೊಬೈಲ್ ಜೊತೆ ಇದು 15,000 ಮೊಬೈಲ್ಗಿಂತ 18,000 ಅದ, ನೀವು 15,000 ಏನಾದ್ರು ಖರ್ಚು ಮಾಡುವಂತ ಕಸ್ಟಮರ್ಸ್ ಇದ್ರೆ 25,000 ರೂಪಾಯಿ ನಮ್ಮ ಕಡೆ ಒಂದದ, 30,000 ರೂಪಾಯಿ ಒಂದದ ಅಂತೇಳಿ ನಿಮ್ಗೆ ಅಪ್ ಸೆಲ್ಲಿಂಗ್ ಮಾಡ್ತಾರೆ. ಅದ್ರ ಜೊತೆ ನೀವು ಮೊಬೈಲ್ ಫೋನ್ ಪರ್ಚೇಸ್ ಮಾಡಕ್ ಹೋದಾಗ ಅದ್ರ ನಿಮಗೆ ಒಂದು ಮೊಬೈಲ್ ಬ್ಯಾಕ್ ಕವರ್ ಆಗಿರ್ಬೋದು, ಸ್ಕ್ರೀನ್ ಗಾರ್ಡ್ ಆಗಿರ್ಬೋದು, ಈ ತರ ಕ್ರಾಸ್ ಸೆಲ್ಲಿಂಗ್ ಮಾಡ್ತಾರೆ. ಎಕ್ಸಾಂಪಲ್ ನೀವು ಶೂಸ್ ಪರ್ಚೇಸ್ ಮಾಡಕ್ ಹೋದಾಗ ಶೂಸ್ ಜೊತೆ ನಿಮ್ಗೆ ಸಾಕ್ಸ್ ಪರ್ಚೇಸ್ ಮಾಡೋ ತರ ಮಾಡ್ತಾರೆ. ಅಂದ್ರ ಯಾವ್ದಾದ್ರು ಕಸ್ಟಮರ್ ನಿಮ್ಮ ವೆಬ್ಸೈಟಿಗೆ ಬಂದ್ರು ಅಂತಂದ್ರೆ ಅವ್ರಿಗೆ ಅಪ್ ಸೆಲ್ಲಿಂಗ್ ಮತ್ತು ಕ್ರಾಸ್ ಸೆಲ್ಲಿಂಗ್
ಮಾಡೋದ್ರ ಮೂಲಕ ನೀವು ಕಡಿಮೆ ಟ್ರಾಫಿಕ್ ಇರೋ ಹೊತ್ನಾಗ ಜಾಸ್ತಿ ಕಸ್ಟಮರ್‌ಗೆ ಆರ್ಡರ್ ವ್ಯಾಲ್ಯೂ ಜಾಸ್ತಿ ಮಾಡೋ ತರ ಮಾಡಿದ್ರೆ ನಿಮ್ ಇ ಕಾಮರ್ಸ್ ಬಿಸ್ನೆಸ್ ಪ್ರಾಫಿಟಬಲ್ ಆಗ್ತದ. ಈ 5 ಸ್ಟ್ರಾಟಜಿ ನೀವೇನಾದ್ರು ನಿಮ್ ಇ ಕಾಮರ್ಸ್ ಬಿಸ್ನೆಸ್‌ಗೆ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಗೆ 100% ಸೇಲ್ಸ್ ಸಿಗ್ತದ. ನಿಮ್ಗೆ ಇದನ್ ಬಿಟ್ಟು ಮತ್ತೆ ಯಾವ್ದಾದ್ರು ಇ ಕಾಮರ್ಸ್ ರಿಲೇಟೆಡ್ ಕ್ವೆಷನ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಅದ್ರ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನ ನಾವ್ ಮಾಡ್ತೇವಿ. ನಿಮಗೆ ನಮ್ಮ ವಿಡಿಯೋ ಲೈಕ್ ಆಗಿತ್ತಂತಂದ್ರೆ ಲೈಕ್ ಮಾಡಿ ಮತ್ತು ನಿಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್‌ಗೆ ಈ ವಿಡಿಯೋನ ಶೇರ್ ಮಾಡಿ.